ಈ ಟೈಮಲ್ಲಿ ನಾನು ಡಾಕ್ಟರ್ ಬ್ರೋ ನಮ್ಮ ಗಗನ್ನ ನೆನೆಸ್ಕೊಳ್ಳೇಬೇಕು. ಅನಿಲ್ ಅಂಬಾನಿ ಕಾರದು, ಅನಿಲ್ ಅಂಬಾನಿ ಕೂತಿದ್ರು ಒಳಗಡೆಯಲ್ಲಿ, ಅಂಬಾನಿ ಇದ್ರು ಅದರಲ್ಲಿ, ಮುಖೇಶ್ ಅಂಬಾನಿ. ನಮಸ್ಕಾರ ಕರ್ನಾಡು, ನಾದ್ವಾರ ಸೀರೀಸ್ನ 2ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಟೈಮ್ ಆಗಿದೆ ಬೆಳಗ್ಗೆ 5:20 ಆ್ಯಂಡ್ ಟೆಂಪರೇಚರ್ ನೋಡಿ ಎಷ್ಟಿದೆ ಇಲ್ಲಿ, 9 ಡಿಗ್ರಿ ಇದೆ ಗುರು. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ರಾಜಸ್ಥಾನ ಇಷ್ಟು ಲೋ ಟೆಂಪ್ರೇಚರಲ್ಲೂ ಇರುತ್ತೆ ಅಂತ. ನಮ್ಮ ಫೀಲಿಂಗ್ ಎಲ್ಲ ಏನು ಅಂದರೆ ರಾಜಸ್ಥಾನ ಫುಲ್ ಡೆಸರ್ಟು, ಯಾವಾಗಲೂ ಹೈ ಟೆಂಪ್ರೇಚರ್ ಇರುತ್ತೆ ಅಂತಲೇ ಇರ್ತಿತ್ತು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಲೋ ಟೆಂಪ್ರೇಚರ್ ಹೋಗುತ್ತೆ ಅಂತ. ಇವನ್ ನಮ್ಮ ಬೆಂಗಳೂರಿಗಿನ್ನ ಲೋ ಟೆಂಪ್ರೇಚರ್ ಹೋಗುತ್ತೆ ಗುರು. ಇಲ್ಲಿ ಚಳಿ ತಡೆಯೋಕ್ಕಾಗಲ್ಲ, ಅಷ್ಟು ಚಳಿ ಆಗುತ್ತೆ. ಇನ್ನೊಂದು ಫೇಮಸ್ ಪ್ಲೇಸ್ ವಿಸಿಟ್ ಮಾಡೋದು ಇಲ್ಲಿ ಶ್ರೀನಾಥ್ಜಿ ಟೆಂಪಲ್ ಅಂತ. ವಿಡಿಯೋ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಇದ್ರ ಬಗ್ಗೆ ಕತೆ ಹೇಳ್ತೀನಿ ನಿಮಗೆ. ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ದೇವಸ್ಥಾನ. ಇವಾಗ ದೇವಸ್ಥಾನದ ಬಾಗಿಲು ಮುಚ್ಚಿದ್ದಾರೆ, ಯಾಕಂದರೆ ಅಲಂಕಾರ ಆಗ್ತಾ ಇದೆ ಅಂತ. ಒಂದು ದಿನಕ್ಕೆ ಟೋಟಲ್ ಆಗಿ 8 ಅಲಂಕಾರ ಮಾಡ್ತಾರೆ. ಇಲ್ಲಿದೆ, ಇಲ್ಲಿ ನೋಡಿ ಲಿಸ್ಟ್ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ 5:15 ದರ್ಶನ ಶುರು ಆಗುತ್ತೆ, ರಾತ್ರಿ 7:15ಗೆ ದರ್ಶನ ಮುಗಿಯುತ್ತೆ. ಸೊ ನಾನಿವತ್ತು ಮಾಡಿದ್ದು ಮಂಗಳ ದರ್ಶನ ಅಂತ. ಮಂಗಳ ದರ್ಶನ ಅಂತಂದರೆ ಚಿಕ್ಕ ಮಗುವಿನ ರೂಪದಲ್ಲಿ ಕೃಷ್ಣನ ವಿಗ್ರಹನ ಅಲಂಕಾರ ಮಾಡಿರ್ತಾರೆ. ಒಂದು ತೊಟ್ಲಲ್ಲಿ ಮಲಗಿರೋ ಥರ ಇರುತ್ತೆ. ಈ ಹುಟ್ಟದ ಮಗು ಹಿಂಗೆ ತೊಟ್ಲಲ್ಲಿ ಮಲಗಿಸಿರ್ತೀವಲ್ಲ, ಆ ಥರ ಇತ್ತು ಅಲಂಕಾರ. ಮಾತ್ರ ಸೂಪರ್ ಆಗಿತ್ತು ನೋಡೋದಕ್ಕೆ. ಒಂದು 10 ನಿಮಿಷ ಪೊಲೀಸರು ಕಣ್ ತಪ್ಪಿಸಿ ಹಂಗೋ ಹಿಂಗೋ ದರ್ಶನ ಮಾಡಿಕೊಂಡೆ ನಾನು. ನೋಡಿ ಗೋವನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ನೂಗ್ತಾ ಇದ್ರು ಅಂದರೆ ಹಂಗೆ ನೂಗ್ತಾ ಇರಲ್ಲ ಗುರು, ಸಿಕ್ಕಾಪಟ್ಟೆ ನೂಗ್ತಾ ಇದ್ರು. ಆದರೂ ಹಂಗೋ ಹಿಂಗೋ ನುಗ್ಗಿ ಒಂದು 10 ನಿಮಿಷ ದೇವ್ರ ಮುಂದೆ ನಿಂತ್ಬಿಟ್ಟಿದ್ದೆ. ಸೊ ನನ್ನ ಲೈಫ್ನ ಒಂದು ಬೆಸ್ಟ್ 10 ನಿಮಿಷ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅದು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ವಿಗ್ರಹ ಮಾತ್ರ. ಅಂಗಡಿಗಳಲ್ಲಿ ಅದರದ್ದು ಫೋಟೋ ಸಿಗುತ್ತೆ, ಸೊ ಅದರದ್ದು ನಿಮಗೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ವಿಗ್ರಹ ಅಂತ ಅಂದ್ಬಿಟ್ಟು. ಯಾವಾಗ ಔರಂಗಜೇಬು ಇರೋ ದೇವಸ್ಥಾನಗಳನ್ನೆಲ್ಲ ಒಡೆದಾಕೋದಕ್ಕೆ ಶುರು ಮಾಡೋದ್ನೋ, ಮಥುರಾನಲ್ಲಿದ್ದ ಈ ವಿಗ್ರಹನ ಅಲ್ಲಿನ ಪುರೋಹಿತರುಗಳು ಇಲ್ಲಿಗೆ ತೊಗೊಂಡು ಬರ್ತಾರೆ. ಮಥುರಾನಲ್ಲೂ ಕೂಡ ಇದು ಮಾಡಿಸಿರೋಂಥ ವಿಗ್ರಹ ಅಲ್ಲ, ಗೋವರ್ಧನಗಿರಿ ಬೆಟ್ಟದಲ್ಲಿ ಒಂದು ಕಲ್ಲಲ್ಲಿ ಉದ್ಭವ ಆಗಿರೋಂಥ ಕೃಷ್ಣನ ಮೂರ್ತಿ ಇದು. ಪುರೋಹಿತರುಗಳಿಗೆ ಇನ್ಫಾರ್ಮೇಶನ್ ಬಂದಾಗ ಈ ದೇವಸ್ಥಾನನ ಹೊಡೆದಾಕಕ್ಕೆ ಔರಂಗಜೇಬ್ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ವಿಗ್ರಹನ ಒಂದು ಎತ್ತಿನ ಗಾಡಿಗೆ ಹಾಕೊಂಡು ತೊಗೊಂಡು ಬಂದ್ಬಿಡ್ತಾರೆ ಆ ಊರಿಂದ. ಸೊ ಆ ಊರಿಂದ ಈ ಊರಿಗೆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಈ ಟೈಮಲ್ಲಿ ಈ ಜಾಗದಲ್ಲಿ ಒಂದು ಕೊಚ್ಚೆಗುಂಡಿನಲ್ಲಿ ಚಕ್ರ ಸಿಕ್ಕಾಕೊಂಡ್ಬಿಡುತ್ತೆ. ಆ ಸಿಕ್ಕಾಕೊಂಡಿದ್ದು ಎಷ್ಟೇ ಟ್ರೈ ಮಾಡಿದ್ರು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪುರೋಹಿತರು ಏನು ಮಾಡ್ತಾರೆ, ಅವರು ಮೋಸ್ಟ್ಲಿ ಇದೇ ಸ್ಪಾಟ್ ಕೃಷ್ಣನ್ಗೆ ಇಷ್ಟ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕನ್ಸುತ್ತೆ ಅಂದ್ಬಿಟ್ಟು ಇಲ್ಲೇ ಅದನ್ನ, ಅವಾಗಿನ ರಾಜ ಯಾರಿದ್ರು ಇಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಇಲ್ಲೇ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮೈನ್ ಎಂಟ್ರೆನ್ಸ್. ಏನ್ ದೊಡ್ಡದಿದೆ ಗುರು. ಈ ಸೈಡ್ ಇದೆಲ್ಲ ಇಲ್ಲೆಲ್ಲ ಏನ್ ನೋಡ್ತೀರಲ್ಲ ಅದೆಲ್ಲ ನೋಡಿ ಶಾರ್ಪ್ ಮುಳ್ಳುಗಳು ಇಲ್ಲಿ ಕಾಣಿಸ್ತಿದೆ. ಸೊ ಆ ಥರ ಮುಳ್ಳುಗಳು ತರ ಹಾಕಿರ್ತಾರೆ. ಅದೇನಕ್ಕೆ ಅಂದ್ರೆ ಈ ಅಟ್ಯಾಕರ್ಸ್ ಏನಿರ್ತಾರಲ್ಲ ಅವರು ಆನೆಗಳನ್ನ ತಗೊಂಡ್ ಬರ್ತಾರೆ ಅಟ್ಯಾಕ್ ಮಾಡೋದಕ್ಕೆ. ಸೊ ಆನೆಗಳು ಅದಕ್ಕೆ ಹೊಡೆದು, ಹೈಟಲ್ಲಿ ಇರುತ್ತಲ್ಲ ಆನೆಗಳು, ಸೊ ಹಾಗಾಗಿ ಅದಕ್ಕೆ ಹೊಡೆದು ಅದಕ್ಕೆ ಏಟಾಗುತ್ತಲ್ಲ, ಅದು ಅವಾಗ ವಾಪಸ್ ಹೊಡಿದ್ದಾರೆ. ಸೊ ಆ ಥರ ಮಾಡ್ಲಿ ಅಂತ ಅಂದ್ಬಿಟ್ಟು ಈ ಥರ ಮುಳ್ಳುಗಳನ್ನ ಎಲ್ಲಾ ಕಡೆ ಹಾಕಿರ್ತಾರೆ. ಅಂಡ್ ಇನ್ನ ಕೆಲವೊಂದು ಸಲ ಏನ್ ಮಾಡೋರು ಅಂದ್ರೆ, ಈ ಔರಂಗಜೇಬರು ಎಲ್ಲರನ್ನು ಅಟ್ಯಾಕ್ ಮಾಡೋಕ್ ಮುಂಚೆ ಆನೆಗಳಿಗೆ ಸೊಂಡ್ಲ ಹತ್ರ, ಅಂದ್ರೆ ಗುದ್ದುತ್ತಲ್ಲ ಹಣೆಯಲ್ಲಿ, ಸೊ ಅಲ್ಲಿ ಒಂದು ಚಿಕ್ಕ ಒಂಟೆಗಳು, ಮರಿ ಒಂಟೆಗಳನ್ನ ಕಟ್ಬಿಡೋರಂತೆ. ಸೊ ದಟ್ ಹೊಡೆದಿದ್ದ ಫೋರ್ಸ್ಗೆ ಆ ಒಂಟೆಗಳು ಸತ್ತು ಆನೆಗಳು ಬಾಗಿಲನ್ನ ಪುಷ್ ಮಾಡ್ಬೋದು ಅಂತ. ಸೊ ಆ ತರ ಎಲ್ಲ ಮಾಡೋರಂತೆ. ಹೆಂಗೆಲ್ಲ ಅಟ್ಯಾಕ್ ಮಾಡೋರು ಗುರು ಅವಾಗ. ನೋಡಿ ಇದೇ ತರ ಇರೋದು ಕೃಷ್ಣನ್ ಮೂರ್ತಿ, ತುಂಬಾ ಚಿಕ್ಕದು, ಅರೌಂಡ್ 2.5-3 ಅಡಿ ಇದ್ರೆ ಹೆಚ್ಚು ವಿಗ್ರಹ. ಬಟ್ ಇಷ್ಟೇ ಹೀಗೆ ಇರೋದು. ಗೋವರ್ಧನಗಿರಿನ ಎತ್ಕೊಂಡಿರೋ ತರ ಇದೆ. ನಮ್ಗೆ ಇಲ್ಲಿವರೆಗೂ ಫುಲ್ ಕವರ್ ಮಾಡ್ಬಿಟ್ಟಿದ್ರು. ಇದೆಷ್ಟು ಬರೀ ಮುಖ ಮಾತ್ರ ಕಾಣಿಸ್ತಾ ಇತ್ತು, ಮಿಕ್ಕಿದ್ದೆಲ್ಲ ಗ್ರೀನ್ ಕಲರ್ ರೇಷ್ಮೆ ಬಟ್ಟೆನಲ್ಲಿ ಕವರ್ ಮಾಡ್ಬಿಟ್ಟಿದ್ರು.
ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದು. ನೀವು ನಾರ್ತ್ ಇಂಡಿಯಾ ಸ್ಟೇಟ್ಸ್ಗೆ ಬಂದ್ರೆ ನಿಮ್ಗೆ ಈ ಮಡಕೆನಲ್ಲಿ ಟೀ ಕುಡಿಯೋದೇ ತುಂಬಾ ಫೇಮಸ್. ಈ ಮಡಕೆಗಳೆಲ್ಲ ಹೆಂಗ್ ಮಾಡ್ತಾರೆ ಗೊತ್ತಾ? ನೋಡಿ ಇವಾಗ ಇವರು ರಾಜಸ್ಥಾನಕ್ಕೆ ಬಂದು ಸ್ವೀಟ್ ತಿಂದರೆ ಹೋಗಕ್ಕಾಗತ್ತಾ? ಈ ನಾಥ್ದ್ವಾರಲ್ಲೇ ಬೇಜಾನ್ ಸ್ವೀಟ್ ಅಂಗಡಿಗಳಿದೆ. ಸೊ ನಾನು ಈ ಸ್ವೀಟ್ ಅಂಗಡಿಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಜಾಮೂನು ಇದೆ, ಇಲ್ಲಿ ರಸ್ಮಲೈ ಇದೆ, ರಬಡಿ ಇದೆ, ಅದೇನೊಂದು ಕಲಾಕಂದ್ ಅನ್ಸುತ್ತೆ, ಇದೇನು ಸ್ವೀಟ್ ಗೊತ್ತಿಲ್ಲ. ನಾನು ರಸ್ಮಲೈ ತಗೋತಾ ಇದ್ದೀನಿ. 2 ಹಾಕ್ಬಿಡ್ತಾವ್ರು. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. ಸಖತ್ ಸಾಫ್ಟ್ ಆಗಿದೆ, ಸೂಪರ್ ಆಗಿದೆ. ಈ ಸಾಫ್ಟ್ ರಸಮಲೈ ಬೆಂಗಳೂರಲ್ಲಿ ಖಂಡಿತ ಸಿಗಲ್ಲ ಗುರು. ಇಷ್ಟಕ್ಕೆ 40 ರೂಪಾಯಿ ಅಂತೆ. ಬಟ್ ಬೆಲೆನೂ ತುಂಬ ಕಮ್ಮಿ ಇದೆ ಆ್ಯಂಡ್ ಟೇಸ್ಟು ಸೂಪರ್ ಆಗಿದೆ. ರಸಮಲೈ ಆಯಿತು ಟೇಸ್ಟ್ ಮಾಡಿದ್ದು. ನೆಕ್ಸ್ಟು ನಾನು ರಬಡಿ ತೊಗೊಂಡಿದ್ದೀನಿ. ನೋಡಿ ಏನು ತಿಕ್ಕಾಗಿದೆ, ಕೆನೆ ನೋಡಿ ಎಷ್ಟು ದಪ್ಪ ಇದೆ ಗುರು. ಟೇಸ್ಟ್ ನೋಡೋಣ ಬನ್ನಿ ಹೆಂಗಿದೆ ಅಂತ. ಸಖತ್ತಾಗಿದೆ ಇದನ್ನು. ಈ ತರ ಟೇಸ್ಟು ಬೆಂಗಳೂರಲ್ಲಿ ನಾನು ಯಾವತ್ತೂ ತಿಂದಿಲ್ಲ, ಬಟ್ ಸೂಪರ್ ಆಗಿದೆ ಇಲ್ಲಿ ಮಾತ್ರ. ಈ ಹಸುಗಳನ್ನ ಯಾವಾಗಲೇ ಅಲ್ಲಿ ಸಿಕ್ಕಿದ್ದು ನನಗೆ. ಕೃಷ್ಣನ ಇಲ್ಲಿ ಶ್ರೀನಾಥ್ಜಿ ಅಂತ ಕರೀತಾರೆ. ಈ ಶ್ರೀನಾಥ್ಜಿನ ನಿಜವಾದ ಭಕ್ತರು ಆಲ್ಮೋಸ್ಟ್ 300-350 ವರ್ಷ ಯಾವಾಗ ಇಲ್ಲಿ ಪ್ರತಿಷ್ಠಾಪನೆ ಆಯ್ತಲ್ಲ ವಿಗ್ರಹ, ಅವಾಗ್ಲಿಂದಾನು ಇದ್ದಾರೆ ಇಲ್ಲಿ. ಸೊ ಅವ್ರು ಯಾರು ಅಂತ ತೋರಿಸ್ತೀನಿ ನೋಡಿ. ಜಾಸ್ತಿ ಹೊತ್ತಲ್ಲಿ ವಿಡಿಯೋ ಶೂಟ್ ಮಾಡಕ್ ಬಿಡ್ಲಿಲ್ಲ, ಯಾಕಂದ್ರೆ ಅಲೋ ಇಲ್ವಂತೆ. ಮುಂಚೆ ಬಿಡ್ತಿದ್ರಂತೆ, ಆಫ್ಟರ್ ಕೊರೋನಾ ತುಂಬಾ ಆಮೆಗಳು ಸತ್ತೋಯ್ತಂತೆ. ಹಾಗಾಗಿ ಇರೋ ಆಮೆಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ಲಿಲ್ಲ. ಸೊ ಆ ಆಮೆಗಳೇನಿದೆಯಲ್ಲ, ಇಲ್ಲಿ ಕೃಷ್ಣನ ವಿಗ್ರಹ ಯಾವಾಗ ಪ್ರತಿಷ್ಠಾಪನೆ ಆಯ್ತು ಅವಾಗ್ಲಿಂದನೂ ಅಲ್ಲೇ ಇದೆಯಂತೆ ಅದು. ಗುರು, ನಾನು ಅವಾಗ್ಲೇ ಹೇಳಿದೆ ಅಲ್ವಾ, ಈ ದೇವಸ್ಥಾನಕ್ಕೂ ಅಂಬಾನಿ ಫ್ಯಾಮಿಲಿಗೂ ಸಿಕ್ಕಾಪಟ್ಟೆ ನಂಟಿದೆ ಅಂತ. ಇವತ್ತು ಧೀರುಭಾಯ್ ಅಂಬಾನಿ ವೈಫ್ ಆದಂತ ಕೋಕಿಲಾ ಬೆನ್ ಅಂಬಾನಿ ಅವರ ಬರ್ತ್ಡೇ ಅಂತೆ. ಸೊ ಹಾಗಾಗಿ ಅವರು ಅಂಬಾನಿ ಫ್ಯಾಮಿಲಿ ಎಲ್ಲ ಇವತ್ತು ಇಲ್ಲಿ ಬರ್ತಾ ಇದಾರಂತೆ. ನೋಡಿ ಅಲ್ಲೆಲ್ಲ ಪೊಲೀಸ್ ಸೆಕ್ಯೂರಿಟಿ ಹೆಂಗಿದೆ, ಅಲ್ಲಿಂದ ಫುಲ್ ಗೇಟ್ ಹಾಕ್ಬಿಟ್ಟಿದ್ದಾರೆ, ಮುಂದೆ ಹೋಗಕ್ ಬಿಡ್ತಾ ಇಲ್ಲ. ಅಲ್ಲಿ ಅವ್ರ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಸೊ ಯಾವಾಗ ಬೇಕಾದ್ರೂ ಬರ್ಬೋದು ಇವಾಗ. ಸೊ ಅವ್ರೊಬ್ರೇ ಬರ್ತಾರ, ಅಂಬಾನಿ ಫ್ಯಾಮಿಲಿ ಫುಲ್ ಬರ್ತಾರ, ನನ್ಗಂತೂ ಗೊತ್ತಿಲ್ಲ. ಗುರು, ಅಂಬಾನಿ ಅನಿಲ್ ಅಂಬಾನಿ ಕಾರದು. ಅನಿಲ್ ಅಂಬಾನಿ ಕೂತಿದ್ರು ಒಳಗಡೆ ಅಲ್ಲಿ. ಗುರು ಅಂಬಾನಿ, ಗುರು ಅಂಬಾನಿ ಇದ್ರು ಅದರಲ್ಲಿ, ಮುಖೇಶ್ ಅಂಬಾನಿ. ಸೊ ಇಲ್ಲಿ ನೋಡ್ತಿರಲ್ಲ, ಇದು ಥಂಡಾಯ್ ಅಂತ ಹೆಸರು ಅದ್ರದ್ದು. ಅದಕ್ಕೆ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿ ಅರಿತಾ ಇದ್ದಾರೆ ನೋಡಿ ಇಲ್ಲಿ. ಇದು ಈ ಡ್ರೈ ಫ್ರೂಟ್ಸ್ನ ಅರ್ದು ಅದನ್ನು ಹಾಲಲ್ಲಿ ಹಾಕಿ ಕೊಡ್ತಾರೆ. ಥಂಡಾಯ್ ಅಂತ. ಸಮ್ಮರ್ ಹೀಟ್ ಅಲ್ವಾ ಗುರು ಇಲ್ಲಿ. ಸೊ ಹೀಟ್ನ ಬೀಟ್ ಮಾಡೋದಕ್ಕೆ ಈ ಡ್ರಿಂಕ್ ಮಾಡಿರೋದು ಇಲ್ಲಿ. ಬನ್ನಿ ನಾವು ಟೆಸ್ಟ್ ಮಾಡೋಣ. ಬೇಗ ದುಡ್ಡು
વધારે ભીડ હોય. ઠંડાઈ ઠંડીમાં ગરમી આવી. ವಾಹ್ ಟೇಸ್ಟ್ ಮಾಡೋಣ ಬನ್ನಿ. ಮೆಣಸು ಆ್ಯಂಡ್ ಏಲಕ್ಕಿ ಫ್ಲೇವರ್ ಸಕ್ಕತ್ತಾಗಿ ಸಿಗ್ತದೆ. ಮೆಣಸು ಘಾಟ್ ಹೊಡಿಯುತ್ತೆ ಗುರು ಸರಿಯಾಗಿ. ಮೆಲನ್ ಸೀಡ್ಸ್ ಇದೆ, ಮೆಣಸು ಹಾಕಿದ್ದಾರೆ, ಬಾದಾಮಿ ಹಾಕಿದ್ದಾರೆ, ಗಸಗಸೆ ಹಾಕಿದ್ದಾರೆ. ಸೊ ಎಲ್ಲ ಹಾಕಿ ಚೆನ್ನಾಗಿ ಅರಿತಾರೆ ಇಲ್ಲಿ. ಈ ಪೇಸ್ಟ್ನ ಆಮೇಲೆ ಅದನ್ನು ತೊಗೊಂಡೋಗಿ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾರೆ ಗುರು. ಸಕ್ಕತ್ತಾಗಿದೆ. 30 ರೂಪಾಯಿ ಅಂತೆ ಒಂದು, ಬಟ್ ಸೂಪರ್ ಆಗಿದೆ. ಒಂದು ಇಲ್ಲಿ ತುಂಬಾ ರಿಯಲಿ ಅಪ್ರಿಷಿಯೇಟ್ ಮಾಡ್ಬೋದಾಗಿರೋವಂಥದ್ದು ಏನು ಅಂದರೆ, ನೀವು ಯಾರನ್ನೇ ಮೀಟ್ ಮಾಡಿ ಇಲ್ಲಿ ಅವ್ರು ನಿಮಗೆ ಹಾಯ್ ಅನ್ನಲ್ಲ, ಹಲೋ ಅನ್ನಲ್ಲ, ಥ್ಯಾಂಕ್ ಯು ಅನ್ನಲ್ಲ, ಬಾಯ್ ಬಾಯ್ ಅನ್ನಲ್ಲ. ಐದರ್ ಅವ್ರು ನಿಮಗೆ ಜೈ ಶ್ರೀಕೃಷ್ಣ ಅಂತಾರೆ, ಇಲ್ಲಾಂದರೆ ರಾಧೆ ರಾಧೆ ಅಂತಾರೆ. ಇದು ತುಂಬಾ ಇಷ್ಟ ಆಯಿತು ನನಗೆ ಇಲ್ಲಿ. ಇದು ಶ್ರೀನಾಥ್ಜಿಯ ದರ್ಶನ ಇಲ್ಲಿಗೆ ಮುಗ್ದಿದೆ ಇವತ್ತಿಗೆ. ನೋಡ್ಬೋದು ಎಲ್ಲ ಖಾಲಿ ಖಾಲಿ. ಇವತ್ತು 3 ಸಲ ದರ್ಶನ ಮಾಡಿದ್ದೀನಿ ಶ್ರೀನಾಥ್ಜಿನ. ಬೆಳಗ್ಗೆ ಚಿಕ್ಕ ಮಗುವಿನ ದರ್ಶನ ಆಗಿತ್ತು, ತೊಟ್ಲಲ್ಲಿ ಮಲಗಿಸಿರೋಂಥ ಒಂದು ದರ್ಶನ ಆಯಿತು ನನಗೆ. ಸಾಯಂಕಾಲ 7 ಗಂಟೆಗೆ ಒಂದು ಸಲ ಬಂದಿದ್ದೆ, ಇವಾಗ 8 ಗಂಟೆಗೆ ಒಂದು ಸಲ ಬಂದಿದ್ದೆ. 7 ಗಂಟೆದ್ದು ತುಂಬ ಚೆನ್ನಾಗಿತ್ತು. ಒಂದು ವಯಸ್ಸಿನ ಹುಡುಗನ ಥರ ಅಲಂಕಾರ ಮಾಡಿದರು. ಆ ಕಪ್ಪು ಕಲರ್ ವಿಗ್ರಹಕ್ಕೆ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಡ್ರೆಸ್ ಹಾಕಿದರು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ 8 ಗಂಟೆಗೆ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ತೊಟ್ಲಲ್ಲಿ ಮಲಗಿಸಿರೋ ಥರ ಇತ್ತು ಅಲಂಕಾರ ಅಂತೂ. ಅದು ಇನ್ನೂ ಅಲ್ಟಿಮೇಟ್ ಆಗಿತ್ತು. ಸೊ ನಾನೇ ಲಾಸ್ಟು ದರ್ಶನ ಮಾಡಿದ್ದು. ನಾನು ದರ್ಶನ ಆದಮೇಲೆ ಫುಲ್ ಬಾಗಿಲು ಹಾಕ್ಬಿಟ್ರು. ಒಂದು 10 ನಿಮಿಷ ದರ್ಶನ ಮಾಡಿದ್ದೀನಿ ಅಲ್ಲಿ ನಿಂತ್ಕೊಂಡೇ. ಆಮೇಲೆ ಬಾಗಿಲು ಹಾಕಿದ್ರು. ಆ್ಯಂಡ್ ಭಜನೆಗಳು ಶುರುವಾಗ್ತಿತ್ತು. ಮೊಬೈಲಲ್ಲಿ ಆಚೆ ಡೆಪಾಸಿಟ್ ಮಾಡಿದ್ದೆ, ಹಾಗಾಗಿ ಆಚೆ ಬರಬೇಕಾಗಿತ್ತು. ಇಲ್ಲಾಂದಿದ್ರೆ ಭಜನೆನೂ ಮುಗಿಸ್ಕೊಂಡು ಬರೋದು ಅಂತ ಇದ್ದಿದ್ದು ನಾನು. ಈ ಟೈಮಲ್ಲಿ ನಾನು ಡಾಕ್ಟರ್ ಬ್ರೋ ನಮ್ಮ ಗಗನ್ನ ನೆನೆಸ್ಕೊಳ್ಳೇಬೇಕು. ಅವ್ರ ವಿಡಿಯೋ ನೋಡೋಣ ನಾನು ಇಲ್ಲಿಗೆ ಬರೋಕ್ಕಾಗಿದ್ದು. ಸೊ ಥ್ಯಾಂಕ್ ಯು ಡಾಕ್ಟರ್ ಬ್ರೋ. ಐ ಹೋಪ್ ನೀವು ಈ ವಿಡಿಯೋ ನೋಡ್ತೀರಾ ಅಂತ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಜೊತೆ ನಾನೊಂದು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಟೈಮ್ ಇವಾಗ ರಾತ್ರಿ 9:18 ನಾಥದ್ವಾರದಲ್ಲಿ. ಟೆಂಪರೇಚರ್ ಎಷ್ಟಿದೆ ಗೊತ್ತಾ ಇಲ್ಲಿ ಇವಾಗ? ನೋಡಿ 14 ಡಿಗ್ರಿ ಇದೆ ಟೆಂಪ್ರೇಚರು. ಆ್ಯಂಡ್ ಇಲ್ಲಿ ಇದು ವೆರಿ ಕಾಮನ್. ರೋಡಲ್ಲಿ ಎಲ್ಲರೂ ಬೆಂಕಿ ಹಾಕ್ಕೊಂಡು ಬಿಸಿ ಕಾಯಿಸ್ಕೊತಾ ಇರ್ತಾರೆ. ಇಲ್ಲಿಗೆ ನಾಥದ್ವಾರ ಸೀರೀಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ನಾಥದ್ವಾರ, ರಾಜಸ್ಥಾನ್.